ನಿಮ್ಮ ಕಾಲದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ನೆಹರು ಪ್ರಧಾನಮಂತ್ರಿಗಳಾಗಿದ್ದಾಗ ಅಖಂಡ ಭಾರತ ಈಗೇನು ಏನಾಗಿದೆ, ಭಾರತ್ ಜೋಡೋ ಅಲ್ಲ ಭಾರತ್ ತೋಡೋ ಕಾರ್ಯಕ್ರಮವನ್ನು ಮಾಡ್ತಿದ್ರಿ. ನಿಮ್ಮ DK ಸುರೇಶ್ ಹೇಳಿಕೆಯಲ್ಲಿ ಕೊಡ್ತಾರಲ್ಲ, ರಾಹುಲ್ ಗಾಂಧಿಯವರ ಖಂಡಿಸಿರಿ. ನೀವು ರಾಹುಲ್ ಗಾಂಧಿ ಮೆಚ್ಚೋಕ್ಕೋಸ್ಕರ ಇಂಥ ಹೇಳಿಕೆಯನ್ನು ಕೊಡ್ತಾ ಇದ್ದೀರಾ. ಇವತ್ತು ದೇಶದಲ್ಲಿ ಅರಾಜಕತೆ, ಭ್ರಷ್ಟಾಚಾರ, ದೇಶದ್ರೋಹ ಆಗ್ತಿದ್ದಾರೆ ಕಾಂಗ್ರೆಸ್ಸಿನ ಅವಧಿಯಲ್ಲಿ. ಮೊನ್ನೆ ಮಂಡ್ಯದಲ್ಲಿ ಏನಾಯ್ತು? ಹನುಮಾನ್ ಧ್ವಜವನ್ನು ಇಳಿಸ್ತೀರಿ. ಪಾಕಿಸ್ತಾನ ಅಥವಾ ಹಸಿರಿನಲ್ಲಿ ಶಿವಾಜಿನಗರ ಇರ್ಬೋದು, ಮೈಸೂರು KRPೇಟೆ ಕೆಲವು ಕಡೆ 10-15 ವರ್ಷದಿಂದ ಬಾವುಟ ಹಾರಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿದ್ದೀರಾ. ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ. ಆ ಪ್ರದೇಶವನ್ನು ಪೊಲೀಸ್ ಕಬ್ಜೆ ತೆಗೆದುಕೊಂಡಿದ್ದೀರಿ. ಅರೆ 22ರಲ್ಲಿ 18 ಜನ ರೆಸಲ್ಯೂಷನ್ ಸಹಿ ಹಾಕಿ ಹನುಮಾನ್ ಧ್ವಜ ಹಾರಿಸಿದಿರಿ. ತಪ್ಪೇನಿದೆ? ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದಿರಾ. ರಾಷ್ಟ್ರಧ್ವಜ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ಒಳಗೆ ಅಷ್ಟೇ ಇರೋದು. ಅವಧಿ ಮುಗಿದ ಮೇಲೆ ಹನುಮಾನ್ ಧ್ವಜ ಹಾರಿಸಿದರೆ ನಿಮಗೆ ಹನುಮ ಕಂಡ್ರಾಗಲ್ಲ, ಶ್ರೀರಾಮ ಕಂಡ್ರಾಗಲ್ಲ. ದೇವತೆಗಳು ಮಠಾಧೀಶ ಇಷ್ಟಲ್ಲ. ಓಟಿಗೋಸ್ಕರ ಏನ್ ಬೇಕಾದ್ರೂ ರಾಜಕಾರಣ ಮಾಡ್ತೀರಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇನ್ನೊಂದು ಕಡೆ ಬಾಲಕೃಷ್ಣ ಹೇಳಿದ್ರು, ಮಂತ್ರಾಕ್ಷತೆ ಕೊಟ್ಟು ಮತ ಕೇಳ್ತಾರೆ. ನಾಚಿಕೆ ಆಗ್ಬೇಕಲ್ಲ ನಿಮಗೆ? ಇನ್ನು ಹೇಳ್ತಾರೆ ನಮ್ಮ ಅನ್ನಭಾಗ್ಯ ಹಾಕಿರಿ ಸ್ವಾಮಿ. ನರೇಂದ್ರ ಮೋದಿಯವರು 5 kg ಕೊಟ್ಟರಲ್ಲ, ಇವತ್ತು ಎಷ್ಟು kg ಕೊಡ್ತಾಯಿದ್ರಿ ನೀವು? ಅದರಲ್ಲಿ 3 kg ಕೊಡ್ತಾಯಿದ್ರಿ. ಅನ್ನಭಾಗ್ಯನ ರೈತರಿಗೆ, ಜನರಿಗೆ ಹೊಟ್ಟೆ ಮೇಲೆ ಹೊಡಿತಾಯಿದ್ರಿ. ನಾನು ಹೇಳ್ತಿದ್ದೀನಿ, ಚುನಾವಣೆಗೋಸ್ಕರ ಈ ಭರವಸೆಗಳು, ಚುನಾವಣೆಯ ಮೇಲೆ ಭರವಸೆಗಳು ಇರಲ್ಲ. ರಾಜ್ಯದಲ್ಲಿ ಈ ಒಂದು ಪವಿತ್ರವಾದ ಹನುಮಾನ ನಿಧಿಗೆ ನಾನು ಹೇಳ್ತಿದ್ದೀನಿ. ಇವತ್ತು ಪುಣ್ಯಾತ್ಮ ನಮ್ಮ ಸ್ನೇಹಿತರು ಚಿದಾನಂದ ಅವ್ರ ಕುಟುಂಬ ವರ್ಗ ಹನುಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಒಂದು ಆಕಾರ ಕೊಟ್ಟಿದ್ದಾರೆ. ಈ ಸಂದರ್ಭ ಹೇಳ್ತೀನಿ, ಹನುಮನ ಶಾಪ, ಶ್ರೀರಾಮನ ಶಾಪ, ಕರಸೇವಕರ ಶಾಪ, ರೈತರ ಶಾಪ, ಮಹಿಳೆಯರ ಶಾಪದಿಂದ ಲೋಕಸಭೆ ಚುನಾವಣೆ ಮೇಲೆ ನಿಮ್ಮ ಅಡ್ರೆಸ್ ಎಲ್ಲ ಸರ್ಕಾರ ಪತನ ಆಗುತ್ತೆ. ಈ ದೇಶದಲ್ಲಿ ಮಮತಾ ಬ್ಯಾನರ್ಜಿ ಹೇಳಿದರೆ ನೀವು ವಾರಣಾಸಿಯಲ್ಲಿ ಗೆಲ್ರಿ ಅಂತ ಸವಾಲು ಹಾಕ್ಯಾರೆ. 40 ಸೀಟ್ ಬರಲ್ಲ ಅಂತ ಹೇಳಿದ್ರೆ INDA ನಿಮ್ಮ ತಾನೇ ಮಮತಾ ಬ್ಯಾನರ್ಜಿ. ಇವತ್ತು INDA ಹೊರಗಡೆ ಹೋಗಿದ್ದಾರೆ. ಲಾಲು ಪ್ರಸಾದ್ ಯಾದವ್ ಅವ್ರ ಜೊತೆಗಿದ್ದಂಥ ನಿತೀಶ್ ಕುಮಾರ್ ಹೊರಗಡೆ ಬಂದರೆ 40 ಸ್ಥಾನಕ್ಕೆ ಬರಲ್ಲ ಅಂತ ಹೇಳಿದಾರೆ. ಇದಕ್ಕಿಂತ ರಾಜಕೀಯ ಬೇಕಾ?